ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ಯಾಗದ ಹಾದಿ. ಇಬ್ಬರು ನಗ್ನ ಬೈರಾಗಿಗಳು. ಗಂಗೋತ್ರಿಗೆ ಹೋಗುವ ಮಾರ್ಗದಲ್ಲಿ ಮಧ್ಯ ಹಿಮಾಲಯದಲ್ಲಿರುವ ಉತ್ತರ ಕಾಶಿಯಲ್ಲಿ 1 ತಿಂಗಳು ಉಳಿದೆ. ಬೆಳಗಿನ ಹೊತ್ತಿನಲ್ಲಿ ತೇಖಲಾದ ದಿಕ್ಕಿನಲ್ಲಿ ಸುಮಾರು 2-3 ಮೈಲಿ ದೂರ ನಡೆಯುವ ಪರಿಪಾಠ ನನ್ನದು. ನಾನಿದ್ದ ಸ್ಥಳಕ್ಕೂ ತೇಖಲಾಕ್ಕೂ ನಡುವಿನ ಒಂದು ಪ್ರದೇಶದಲ್ಲಿ ಗಂಗಾ ನದಿಯ ದಡದ ಮೇಲಿನ 2 ಮರದ ಮನೆಗಳಲ್ಲಿ 2 ಪೂರ್ಣ ಬೆತ್ತಲೆ ಸಾಧುಗಳು ಇರುತ್ತಿದ್ದರು. 2 60ರ ಆಸುಪಾಸಿನ ಅನಕ್ಷರಸ್ಥ ವಿದುರರು. ಯಾವ ಪರಿಕರಗಳು, ಒಂದು ನೀರಿನ ಪಾತ್ರೆ ಕೂಡ ಅವರಲ್ಲಿರಲಿಲ್ಲ. ನಾನು ಇವರನ್ನು ಬಲ್ಲೆ, ಪ್ರಖ್ಯಾತರವರು. ಆದರೆ ಈ ಪ್ರಖ್ಯಾತಿ ಅವರ ಕಲಿಕೆ ಅಥವಾ ಯೋಗಜ್ಞಾನದಿಂದಾಗಿ ಬಂದುದಾಗಿರಲಿಲ್ಲ. ಇಂಥ ಚಳಿ ವಾತಾವರಣದಲ್ಲಿ ಬೆತ್ತಲೆ ಇರುವ ಅವರ ಬಾಹ್ಯ ಪ್ರದರ್ಶನದಿಂದಾಗಿ ಅವರು ಹೆಸರುವಾಸಿಯಾದವರು. ವಾಸ್ತವವಾಗಿ ಅವರು ಅಹಂಕಾರ, ಕೋಪ ಹಾಗೂ ಮಾತ್ಸರ್ಯಗಳಿಂದ ತುಂಬಿದ್ದವರು. ಅವರು ಒಬ್ಬರನ್ನೊಬ್ಬರು ಹೀನಾಯವಾಗಿ ಕಾಣುತ್ತಿದ್ದರು. ಒಂದು ಬಿಸಿಲು ತುಂಬಿದ ದಿನ ತೇಖಲಾದ ಕಡೆಗೆ ಹೊರಟಿದ್ದೆ. ದೂರದಿಂದಲೇ ನೋಡಿದೆ. ಆ 2 ಸಾಧುಗಳು ಬಿಸಿಲಲ್ಲಿ ಹುಲ್ಲನ್ನು ಒಣಗಲು ಹಾಕಿದ್ದರು. ನಾನು ಅವರ ಮನೆಗಳ ಸಮೀಪಕ್ಕೆ ಬರುವಷ್ಟರಲ್ಲಿ ನೋಡುತ್ತೇನೆ, 2 ಕುಸ್ತಿ ಮಾಡುತ್ತಿದ್ದಾರೆ. 2 ಬೆತ್ತಲ ಸಾಧುಗಳು ಕೋಪಾವೇಶದಿಂದ ಕುಸ್ತಿ ಮಾಡುತ್ತಿದ್ದಾರೆ. ಮಧ್ಯ ಪ್ರವೇಶ ಮಾಡಿ ಹೇಳಿದೆ, ಏನಿದೆಲ್ಲ? 2 ದೂರ ದೂರ ನಿಂತರು. ಅವರಲ್ಲಿ ಒಬ್ಬ ಹೇಳಿದ, ಆತ ನನ್ನ ಹುಲ್ಲಿನ ಮೇಲೆ ನಡೆದ. ತನ್ನ ಬಗ್ಗೆ ಏನೆಂದುಕೊಂಡಿದ್ದಾನೆ? ತಾನು ಲೋಕದಲ್ಲೇ ಬಲು ದೊಡ್ಡ ವಿರಾಗಿ ಅಂತ ತಿಳಿದಿದ್ದಾನೆ. ಈ ಅನುಭವ ನನ್ನ ಜೀವನದಲ್ಲಿನ ಒಂದು ಹಿನ್ನಡೆಯ ಅನುಭವವಾಗಿ ಪರಿಣಮಿಸಿತು. ನಾನು ವೈರಾಗ್ಯ ಮಾರ್ಗವನ್ನು ವಿಶ್ಲೇಷಿಸತೊಡಗಿದೆ. ಐಶ್ವರ್ಯ, ಮನೆ, ಬಂಧು ಬಳಗ, ಹೆಂಡತಿ ಮಕ್ಕಳು ಇವೆಲ್ಲವನ್ನೂ ತ್ಯಾಗ ಮಾಡಿದ ನಂತರವೂ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸುವ ಕಾಮನೆಯನ್ನು ಸುಲಭವಾಗಿ ತ್ಯಾಗ ಮಾಡುವುದು ಶಕ್ಯವಾಗುವುದಿಲ್ಲ. ಹಾಗೂ ಅಹಂಕಾರವನ್ನು ತಿಳಿಗೊಳಿಸುವ ಮತ್ತು ಭಾವನೆಗಳನ್ನು ಆತ್ಮಜ್ಞಾನದತ್ತ ನಿಯೋಜಿಸುವ ಕಾರ್ಯ ಸುಲಭವಲ್ಲ ಎಂಬ ಸಂಗತಿ ನನಗೆ ಮನವರಿಕೆಯಾಯಿತು. ಆತ್ಮೋನ್ನತಿಗೆ ಹದಗೊಳಿಸಲ್ಪಟ್ಟ ಪರಿವರ್ತಿತ ಮನಸ್ಸು ಅವಶ್ಯಕ. ಕೇವಲ ವೈರಾಗ್ಯವು ಅಸಂತೃಪ್ತಿಯನ್ನು ಮತ್ತು ಆಶಾಭಂಗವನ್ನು ಉಂಟುಮಾಡುತ್ತದೆ. ಜೀವನೋದ್ದೇಶದ ಎಚ್ಚರ ಇಲ್ಲದ ವೈರಾಗ್ಯ ಭಾವನೆಯು ವಿರಾಗಿಗೆ ಮತ್ತು ಮಾದರಿಗಾಗಿ ಇವನತ್ತ ನೋಡುವ ಲೋಕದ ಮಂದಿಗೆ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಲೋಕದ ಮಂದಿ ಭಾವಿಸುವುದೆಂದರೆ ವಿರಾಗಿಗಳು ನಡವಳಿಕೆಗಳಿಗೆ ಅತ್ಯುತ್ತಮವಾದ ಮಾದರಿ. ಆದರೆ ಈ ವಿರಾಗಿಗಳಿಗಿಂತಲೂ ಬಹುಪಾಲು ಉತ್ತಮವಾದ ಅನೇಕ ಸಂಸಾರಿಗಳನ್ನು ನಾನು ಭೇಟಿ ಮಾಡಿದ್ದೇನೆ. ಬದುಕಿನ ಬಾಹ್ಯ ರೀತಿಗಿಂತ ಆಂತರಿಕ ಸ್ಥಿತಿ ಮುಖ್ಯವಾದುದು. ಬೋಲೋ ಸಬ್ ಸಂತ್ ಕಿ ಜೈ.